Welcome to Digital Learning, Department of Collegiate Education. Dear students, I am your Smita, working as Assistant Professor of Commerce. In this video, I am going to explain the need for attitude, which is the topic under the chapter Attitude and Emotional Intelligence. Shall we begin? Learning objectives of this topic is to understand why attitude is needed for human, to make the students to realize the need of attitude. Need for attitude. So ನಾವು ಬಿಸಿನೆಸ್ ಪರ್ಪಸ್ಗೆ, ಯಾಕೆಂದರೆ ನಾವು ಕಾಮರ್ಸ್ ಸ್ಟಡಿ ಮಾಡ್ತಿರ್ತಕ್ಕಂಥದ್ದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಯಾಕೆ ನಮಗೆ ತುಂಬ ಮುಖ್ಯವಾಗಿ ಒಂದು ಅಟಿಟ್ಯೂಡ್ ಅನ್ನೋದು ಬೇಕು ಅಂದರೆ ನಾಟ್ ಟು ಅರ್ನ್ ಪ್ರಾಫಿಟ್. ನೋಡಿ, ಪ್ರಾಫಿಟ್ ಅನ್ನೋದು ಇವತ್ತು ಒಂದು ಯಾವುದೇ ಒಂದು ನಾವು ಬಿಸಿನೆಸ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಅನ್ನೋದು ತುಂಬಾ ಒಂದು ಮೈನ್ ಗೋಲ್ ಆಗಿರುತ್ತೆ. ಯಾಕೆಂದರೆ ಇವತ್ತು ನಮಗೆ ಪ್ರಾಫಿಟ್ ಇಲ್ಲ ಅಂತಂದರೆ ನಾವು ಬಿಸಿನೆಸ್ಸನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. But attitude is probably one of the biggest determining factors for success in one's project or career. It helps to increase profits. So attitude ಅನ್ನೋದೇನಿದೆ, ಸೊ attitude ಅನ್ನೋದೇ ಒಂದು ಬಿಗ್ಗೆಸ್ಟ್ ಡಿಟರ್ಮೈನಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ, ನಾವು ಮುಂದೆ ಬರಬೇಕು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ವರ್ತನೆ ಏನಿದೆ ಅದು ಒಳ್ಳೆಯ ವರ್ತನೆ ಆಗಿರಬೇಕು ಅಂತ ಹೇಳ್ತೀವಿ. ಅದು ತುಂಬಾ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ತುಂಬ ನಮಗೆಲ್ಲರಿಗೂ ಬೇಕು ಅಂತೇಳಿ. ಏಕೆಂದರೆ ನಾವು ಸಕ್ಸಸ್ ಒಂದು ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ನಾನು ಸಕ್ಸಸ್ ಆಗಬೇಕು ಅಂದರೆ, ಅಥವಾ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಮಗೆ ಒಂದು ಪ್ರಾಫಿಟ್, ಈ ಒಂದು ಆಟಿಟ್ಯೂಡ್ ಅನ್ನೋದು ಬೇಕೇ ಬೇಕು. ಯಾಕೆಂದರೆ ಆ ಒಂದು ಆಟಿಟ್ಯೂಡಿಂದ ಒಂದು ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನೋಡಿ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದೇನಿದೆ ಅದು ಕಾಮನ್. ನಮ್ಮ ಬಿಸ್ನೆಸ್ ಸೈಕಲ್ಸ್ ಅಂತ ನಾವೇನು ಅದರಲ್ಲಿ ಸ್ಟಡಿ ಮಾಡಿದ್ದೀವಿ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಬಿಸ್ನೆಸ್ಸಲ್ಲಿ ಕಾಮನ್ ಆಗಿರುತ್ತೆ. ಕೆಲವು ಸತಿ ನಮಗೆ ಪ್ರಾಫಿಟ್ ಬರ್ಬೋದು, ಕೆಲವು ಸತಿ ಲಾಸ್ ಆಗ್ಬೋದು. ಆದರೆ ಪ್ರಾಫಿಟ್ ಬರುತ್ತೆ ಅಂತಕ್ಕಂಥ ಹೋಪ್ಸ್ ನಮಗಿರಬೇಕು. ಸೊ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿರಬೇಕು. ಸೊ ಈ ವರ್ಷ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಬಿಸ್ನೆಸ್ಸನ್ನೇ ನಾನು ಕ್ಲೋಸ್ ಮಾಡಿದೆ, ನನಗೆ ನೆಕ್ಸ್ಟು ಮುಂದಿನ ವರ್ಷ ನಾನು ಲಾಭ ತೊಗೊತೀನಿ ಅಂತಕ್ಕಂಥ ಒಂದು ಆಟಿಟ್ಯೂಡ್ ಏನಿದೆ ಅದು ತುಂಬಾ ನಮಗೆ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಆಪರೇಷನಲ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ದಕ್ಷತೆ ಅಂತ, ಒಂದು ಕಾರ್ಯಾಚರಣೆಯಲ್ಲಿ ದಕ್ಷತೆಯನ್ನು ನಾವು ಇದರಲ್ಲಿ ಇಂಪ್ರೂವ್ ಮಾಡಬೇಕು ಅಂದರೆ ನಮಗೆ ಆಟಿಟ್ಯೂಡ್ ಅನ್ನೋದು ಇರಬೇಕು ಅಂತೇಳಿ. ಸೊ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ಎಫಿಷಿಯಂಟ್ ಫಂಕ್ಷನಿಂಗ್ ಈಸ್ ಇಂಪಾರ್ಟೆಂಟ್ ಟು ಲರ್ನಿಂಗ್ ಸೈಂಟಿಫಿಕ್ ಮೆಥಡ್ಸ್ ಆ್ಯಂಡ್ ಇಂಪ್ರೂವ್ಡ್ ವೇಸ್ ಆಫ್ ಯೂಸಿಂಗ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ನಮಗೆ ಇವತ್ತು ಆಟಿಟ್ಯೂಡ್ ಅನ್ನೋದು ಯಾಕೆ ನಮಗೆ ಅವಶ್ಯಕತೆ ಇದೆ, ಯಾಕೆ ಇದರ ನೀಡ್ ಇದೆ ಅಂದರೆ ಎಫಿಷಿಯಂಟ್ ಫಂಕ್ಷನಿಂಗ್ ಆಫ್ ದ ಆಪರೇಷನ್. ನೋಡಿ, ಯಾವುದೇ ಒಂದು ತುಂಬ ಒಂದು ದಕ್ಷತೆಯಿಂದ ಒಂದು ಕಾರ್ಯನಿರ್ವಹಿಸಬೇಕು ಅಂತಂದರೆ ನಮಗೆ ಈ ಆಟಿಟ್ಯೂಡ್ ಅನ್ನೋದು ಇರಬೇಕು. ಅದರಲ್ಲೂ ಟು ಲರ್ನಿಂಗ್ ದ ಸೈಂಟಿಫಿಕ್ ಮೆಥಡ್ಸ್. ಇವತ್ತೇನಾಗಿದೆ ಅಂದರೆ ವರ್ಲ್ಡ್ ಈಸ್ ಡೈನಾಮಿಕ್, ಇಟ್ಸ್ ನಾಟ್ ಎ ಸ್ಟ್ಯಾಟಿಕ್ ಅಂತ ಹೇಳ್ತೀವಿ. ಏಕೆಂದರೆ ಪ್ರತಿಯೊಂದರಲ್ಲೂ ಇವತ್ತು ಬದಲಾವಣೆಗಳಾಗ್ತಾ ಇದೆ. ಸೊ ಆ ಬದಲಾವಣೆಗಳಿಗೆ ನಮ್ಮನ್ನು ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ನಮ್ಮಲ್ಲಿ ಯಾವ ಒಂದು ಆಟಿಟ್ಯೂಡ್ ಇರಬೇಕು ಅಂದರೆ ಆ ಸೈಂಟಿಫಿಕ್ ಮೆಥಡ್ಸನ್ನು, ಇಂಪ್ರೂವ್ಡ್ ವೇಸ್ ಆಫ್ ಯೂಸಿಂಗ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಕಲಿತೀವಿ ಅಂತಕ್ಕಂಥ ಒಂದು ಆಟಿಟ್ಯೂಡ್ ನಮಗಿರಬೇಕು. ಸೊ ನಮ್ಗೆ ಏನಾದರೂ ಬದಲಾವಣೆ ಆಗ್ಲಪ್ಪ, ನನಗೇನು ಬೇಡ, ನಾನು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂದಾಗ ನಾವು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಟಿಟ್ಯೂಡ್ ಅನ್ನೋದು ತುಂಬಾ ಅವಶ್ಯಕವಾಗಿದೆ ನಮ್ಗೆ ಇವತ್ತು. ಯಾಕೆಂದರೆ ಯಾಕೆಂದರೆ ಇವತ್ತು ನ್ಯೂ ಟೂಲ್ಸ್ ನೋಡಿ ಎಲ್ಲಾನು ಚೇಂಜಸ್ ಆಗ್ತಾ ಇರುತ್ತೆ. ನಮ್ಮ ಲ್ಯಾಂಡ್ಲೈನ್ ಟು ಮೊಬೈಲಿಗೆ ಬಂದಿದ್ದೀವಿ. ಸೊ ಮೊಬೈಲು ಅಷ್ಟೇ ಈಗ ತುಂಬಾ ವೆರಿ ಸ್ಮಾರ್ಟ್ ಆ್ಯಂಡ್ ಮಲ್ಟಿಪಲ್ ಪರ್ಪಸ್ಗೆ ನಾವು ಅದನ್ನು ಇವತ್ತು ಯೂಸ್ ಮಾಡ್ಬೋದು ಅದನ್ನು. ಅಂದರೆ ಬಟ್ ನಮ್ಗೆ ಎಷ್ಟೋ ಸತಿ ಅದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದೇ ಅದು ಗೊತ್ತಿರೋದಿಲ್ಲ. ಬಟ್ ಅದನ್ನು ಕಲಿಬೇಕು. ಸೊ ಮತ್ತು ಬಿಸ್ನೆಸ್ಸಲ್ಲೂ ಸಹ ಯಾವುದೇ ಒಂದು ಸೈಂಟಿಫಿಕ್ ಮೆಥಡ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಸಹ ಇಂಪ್ರೂವ್ ಆಗುತ್ತೆ. ಒಂದು ಓವರಾಲ್ ಒಂದು ಕಾರ್ಯದಕ್ಷತೆ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಸ್ಟ್ರಾಟಜಿಕ್ ಎಫರ್ಟ್ ಅಂತ ಹೇಳ್ತೀವಿ. ಸೊ ಕಂಪನೀಸ್ ಮ್ಯಾನೇಜ್ಡ್ ಬೈ ಸ್ಟ್ರಾಟಜಿಸ್ಟ್ ವಿಲ್ ಡೆವಲಪ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್
plans and strategies that direct the effort of people to profitable achievements ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಈ ಒಂದು ಕಂಪನೀಸ್ ಏನಿದೆ ಇಟ್ ಈಸ್ ಮ್ಯಾನೇಜ್ಡ್ ಬೈ ಸ್ಟ್ರಾಟಜಿಸ್ಟ್. ಈ ಸ್ಟ್ರಾಟಜಿಸ್ಟ್ ಅಂತ ನಾವೇನು ಹೇಳ್ತೀವಿ ಅಂದರೆ ಈ ತಂತ್ರಜ್ಞರು ಅಂತ ಹೇಳ್ತೀವಿ. ಸ್ಟ್ರಾಟಜಿಸ್ಟ್ ಅಂದರೆ ಏನಪ್ಪ ಅಂದರೆ ತಂತ್ರಜ್ಞರು ಅಂತ, ಅಂದರೆ ತಂತ್ರಜ್ಞಾನವನ್ನು ತಿಳಿದುಕೊಂಡಿರೋರು ಅಂತೇಳಿ. ಅಂದರೆ ಈ ಕಂಪನಿಗಳೆಲ್ಲ ಏನಪ್ಪ ಅಂದರೆ ಏನು ತಂತ್ರಜ್ಞಾನ ಏನೆಲ್ಲ ಒಂದು ಬದಲಾವಣೆಗಳಾಗ್ತಾ ಇದೆ ಆ ತಂತ್ರಜ್ಞಾನವನ್ನು ತಿಳಿದುಕೊಂಡವರು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಸ್ಟ್ರಾಟಜಿಸ್ಟ್ ವಿಲ್ ಡೆವಲಪ್ ದ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್. ಇದರಲ್ಲಿ ಏನಪ್ಪ ಅಂದರೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಎಲ್ಲ ಒಂದು ಅಂದರೆ ಮುಂದಾಲೋಚನೆಯನ್ನು ಮಾಡಿ ಮುಂದೆ ನಾವು ಯಾವ ರೀತಿ ಒಂದು ಬದಲಾವಣೆಗಳನ್ನ ಹೊಂದಬೇಕಾಗುತ್ತೆ ಅದನ್ನೆಲ್ಲವನ್ನು ಯೋಚನೆ ಮಾಡಿ ಅವರು ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಸೊ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ಪ್ಲಾನ್ಸ್ ಅಂಡ್ ಸ್ಟ್ರಾಟಜೀಸ್ ಅಂದರೆ ಇಲ್ಲೇನಪ್ಪ ಅಂದರೆ ಈಸ್ ನಥಿಂಗ್ ಬಟ್ ಎ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ಲಾನ್ಸನ್ನು ಮಾಡ್ತಾರೆ ಈ ರೀತಿಯಾಗಿರಬೇಕು ಅಂತೇಳಿ. ಸೊ ದಟ್ ಡೈರೆಕ್ಟ್ ದ ಎಫರ್ಟ್ ಆಫ್ ಪೀಪಲ್ ಟು ಪ್ರಾಫಿಟಬಲ್ ಅಚೀವ್ಮೆಂಟ್ಸ್. ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಏನು ಅಲ್ಲಿ ಕಂಪನಿಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ಡೈರೆಕ್ಷನನ್ನು ಕೊಡುತ್ತೆ. ಅಂದರೆ ಸ್ಟ್ರಾಟಜೀಸ್ ದಟ್ ಈಸ್ ದ ಪ್ಲಾನ್ ಆಫ್ ಆಕ್ಷನ್. ಅಂದರೆ ಒಂದು ಪ್ರತಿದಿನದ ಒಂದು ನೀವೇನನ್ನ ಕೆಲಸ ಮಾಡಬೇಕು, ಒಂದು ದಿನ ಇರಬೇಕು, ಪ್ರತಿದಿನ ಇರ್ಬೋದು ಅಥವಾ ಒಂದು ವೀಕ್ಲಿ ಇರ್ಬೋದು ಅಥವಾ ಮಂತ್ಲಿ ಇರ್ಬೋದು, ನೀವು ಯಾವ ರೀತಿ ವರ್ಕನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಇರುತ್ತೆ. ಅದರಿಂದ ಒಂದು ಎಂಪ್ಲಾಯೀಸ್ಗೆ ಒಂದು ಡೈರೆಕ್ಷನನ್ನು ಕೊಡುತ್ತೆ. ಸೊ ಆನ್ ದಟ್ ಬೇಸಿಸ್ ಮೇಲೆ ಅವ್ರು ವರ್ಕ್ ಮಾಡಿದಾಗ ಒಂದು ಏನು ಪ್ರಾಫಿಟಬಲ್ ಅಚೀವ್ಮೆಂಟ್ಸನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಯಾಕೆ ಇಲ್ಲಿ ನಮಗೆ ವೈ ವಿ ನೀಡ್ ದಿ ಅಟಿಟ್ಯೂಡ್ ಈಸ್ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ಎಫರ್ಟ್. ಸೊ ಸ್ಟ್ರಾಟಜಿಕ್ ಎಫರ್ಟ್ ಹಾಕಬೇಕು ಅಂದರೆ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಆಟಿಟ್ಯೂಡ್ ಅನ್ನೋದು ಇರಬೇಕು. So another need for attitude is integrated approach. Effective functioning of an enterprise requires collective understanding of goals, cross-functional coordination, and unified behavior. So next ಇನ್ನೊಂದು ನೀಡ್ ಹೇಳೋದಾದ್ರೆ ನಮ್ಗೆ ಯಾಕೆ ಈ ಒಂದು ಅಟಿಟ್ಯೂಡ್ ಅನ್ನು ಬೇಕಪ್ಪ ಅಂದರೆ ಬಿಕಾಸ್ ಆಫ್ ಇಂಟಿಗ್ರೇಟೆಡ್ ಅಪ್ರೋಚ್. ಇವತ್ತು ನೋಡಿ ಏನಾಗಿದೆ ಅಂದರೆ ನಾವು ಜೊತೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾನೇ ಒಂದು ರೀತಿ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಎಫೆಕ್ಟಿವ್ ಫಂಕ್ಷನಿಂಗ್ ಆಫ್ ಅನ್ ಎಂಟರ್ಪ್ರೈಸ್ ನೋಡಿ, ಯಾವುದೇ ಒಂದು ಎಂಟರ್ಪ್ರೈಸ್ ಏನಿದೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಕಲೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗೋಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಒಂದು ಕಂಪನಿ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದರ ಗೋಲ್ಸ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಕ್ರಾಸ್ ಫಂಕ್ಷನಲ್ ಕೋಆರ್ಡಿನೇಷನ್. ಸೊ ಕ್ರಾಸ್ ಫಂಕ್ಷನಲ್ ಅಂದರೆ ಇಲ್ಲಿ ಅಂದರೆ ಪ್ರತಿಯೊಂದು ಆಲ್ ದ ಫಂಕ್ಷನ್ಸ್ ಆಲ್ ದ ಡಿಪಾರ್ಟ್ಮೆಂಟ್ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನೋಡಿ ನಾವು. ಸೊ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇವನ್ ಪ್ಲಾನಿಂಗ್ ನಿಮಗೆ ಗೊತ್ತಿದೆ, ಅದೆಲ್ಲ ನಿಮಗೆ ಫಂಕ್ಷನಲ್ ಏರಿಯಾಸ್ ಯಾವುದು ಅಂತೇಳಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಇರ್ಬೋದು, ಅಥವಾ ಇಟ್ ಇನ್ಕ್ಲೂಡ್ಸ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ನಿಮಗೆ ಏನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಅಥವಾ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ ಏನಿರುತ್ತೆ ಅದೆಲ್ಲನೂ ಸಹ ಒಂದಕ್ಕೊಂದು ಒಂದು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು. ಸೊ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದಾಗ ಒಂದು ಆ ಕೋಆರ್ಡಿನೇಟ್ ಆಗಿ ನಾವು ಕೆಲಸ ಮಾಡಬೇಕು ಅಂದರೆ ಒಂದು ಆಟಿಟ್ಯೂಡ್ ಅನ್ನೋದು ಇರಬೇಕು. ಅಂದರೆ ನಮಗೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ನಮಗಿರಬೇಕು. ಸೊ ಅದಿಲ್ಲ ಅಂತಂದರೆ, ಆಟಿಟ್ಯೂಡ್ ಇಲ್ಲ ಅಂತಂದರೆ ಒಂದು ಯಾವುದೇ ಒಂದು ಕಂಪನಿಯೂ ಸಹ ತನ್ನ ಒಂದು ಗೋಲ್ಸನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಆ್ಯಕ್ಚುಲಿ ಅದು ಜೋಕ್ ಅಂತಲೇ ಹೇಳ್ಬೋದು, ಅದು ಒಂದು ಜೋಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಏನಾಗುತ್ತೆ ಅಂದರೆ ಒಂದು ರೋಡ್ ಸೈಡಲ್ಲಿ ಒಬ್ಬ ಗುಂಡಿ ತೆಗಿತಾ ಇರ್ತಾನೆ. ಸೊ ಅವನಿಂದ ಇನ್ನೊಬ್ಬ ಗುಂಡಿ ಮುಚ್ಚುತ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಸುಮ್ಮನೆ ಒಬ್ಬ ಕೂತ್ಕೊಂಡಿರ್ತಾನೆ, ಅಲ್ಲೊಬ್ಬ ನೋಡ್ತಾ ಇರ್ತಾನೆ, ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಇವರಿಬ್ಬರು ಏನಪ್ಪ ಮಾಡ್ತಿರ್ತಾರೆ ಅಂದರೆ ಒಬ್ಬ ಗುಂಡಿ ತೆಗಿಯೋದು, ಅವನಿಂದ ಇನ್ನೊಬ್ಬ ಆ ಗುಂಡಿನ ಮುಚ್ತಾ ಹೋಗೋದು. ಸೊ ಅದನ್ನ ನೋಡ್ತಾ ಇದ್ನಲ್ಲ, ಅಬ್ಸರ್ವ್ ಮಾಡ್ತಾ ಇದ್ನಲ್ಲ, ಅವ್ನಿಗೆ ಯಾಕೋ ತಲೆ ಕೆಟ್ಟು ಹೋಗ್ಬಿಡ್ತು. ಯಾಕೆಂದ್ರೆ ಒಂದು 7-8 ಸತಿ ಪ್ರತಿ ಆ ರೋಡಲ್ಲಿ, ಸುಮಾರು ದೊಡ್ಡ ರೋಡು ಆ ಸೈಡಲ್ಲಿ ಏನಪ್ಪಾ ಅಂದ್ರೆ ಇಬ್ಬರೇ ಇದೆ, ಒಬ್ಬ ತೆಗಿಯೋದು ಇನ್ನೊಬ್ಬ ಗುಂಡಿ ಮುಚ್ಚೋದು. ಇವನು ನೋಡ್ತಿದ್ದವನು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸೊ ಅವನೇನ್ ಮಾಡ್ತಾನೆ, ಹೋಗಿ ತಡ್ಕೊಳಕ್ಕಾಗದೆ ಹೋಗ್ಬಿಟ್ಟು ಅವ್ರಿಬ್ರನ್ನ ಕೇಳ್ತಾನೆ, ಅಲ್ಲಪ್ಪ ಒಬ್ಬ ನೀನ್ ನೋಡಿದ್ರೆ ಗುಂಡಿ ತೆಗಿತಾ ಇದ್ಯಾ, ಇವನ್ ನೋಡಿದ್ರೆ ಗುಂಡಿ ಮುಚ್ತಾ ಇದ್ದಾನೆ, ಏನ್ ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಸುಮ್ಮನೆ ನಿಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ದು ಅಂತ ಹೇಳ್ತಾರೆ. ಅಯ್ಯೋ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದೀವಿ ನಾವು, ನಮ್ ಕೆಲಸ ಏನು ಅಂದ್ರೆ ಇವನ್ ಕೆಲಸ ಗುಂಡಿ ತೆಗಿಯೋದು,
ನನ್ನ ಕೆಲಸ ಏನು ಅಂದ್ರೆ ಗುಂಡಿ ಮುಚ್ಚೋದು. ಸೊ ನಮ್ಮಿಬ್ರ ಕೆಲಸ ಏನಿದೆ ಆ ಕೆಲಸ ನಾವು ಮಾಡ್ತಾ ಇದೀವಿ ಅಂತ. ಆದ್ರೆ ಇವನ್ಗೆ ಕೇಳ್ತಾನೆ, ಅಲ್ಲಪ್ಪ ನಿಮ್ಮಿಬ್ರು ಕೆಲಸ ಅದು, ಇವನ್ ಗುಂಡಿ ತೆಗಿತಾ ಇದ್ದಾನೆ, ನೀನ್ ಗುಂಡಿ ಮುಚ್ತಿದ್ಯಾ, ಏನು ಇದರಿಂದ ಏನ್ ಅಚೀವ್ ಮಾಡಿದ್ರಿ? ಸೊ ಯಾವ ಗೋಲ್ ರೀಚ್ ಮಾಡಿದ್ವಿ, ಯಾವ ಪುರುಷಾರ್ಥಕ್ಕೆ ಇದನ್ನ ತೆಗಿತಾ ಇದ್ದಾನೆ, ನೀನ್ ಹಿಂದೆಲ್ಲ ಹೋಗ್ಬಿಟ್ಟು ನೀನು ಮುಚ್ತಾ ಇದೀಯಾ, ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸೊ ಅದಕ್ಕೆ ಅವಾಗ ಹೇಳ್ತಾರೆ, ಇವನ್ ಗುಂಡಿ ಏನೋ ತೆಗಿತಾನೆ ನಿಜ, ಆದ್ರೆ ಇಲ್ಲಿ ಮಧ್ಯದಲ್ಲಿ ಒಬ್ಬ ಗಿಡ ಹಾಕ್ಬೇಕಿತ್ತಿಲ್ಲ ನಾವು, ಯಾಕೆಂದ್ರೆ ರೋಡ್ ಸೈಡ್ ಅಲ್ವಾ. ಸೊ ರೋಡ್ ಸೈಡ್ ಅಲ್ಲಿ ಒಂದು ಹೇಳಿರ್ತಾರೆ ಅವ್ರಿಗೆ, ನೀನು ಒಬ್ಬ ಗುಂಡಿ ತೆಗಿ, ಇನ್ನೊಬ್ಬ ಗಿಡ ಹಾಕು ಅಂತೇಳಿ, ಇನ್ನೊಬ್ಬ ಅದನ್ನ ಮುಚ್ಕೊಂಡು ಹೋಗುದು. ಸೊ ಗಿಡ ಹಾಕೊಂಡು ಇವತ್ತು ಬಂದಿಲ್ಲ, ಅವನ್ ರಜಾ ಹಾಕಿದಾನೆ ಇವತ್ತು, ಅದಕ್ಕೆ ಅವನ್ ಬಂದ್ರಷ್ಟು ಬಿಟ್ರಷ್ಟು ಅಂತ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ. ಅಂದ್ರೆ ನೋಡಿ, ಇದು ಎಷ್ಟು ಒಂದ್ ರೀತಿ ಅವರಲ್ಲಿರೋ ಒಂದು ಹುಚ್ಚುತನವನ್ನ ತೋರಿಸುತ್ತೆ ಇದು ಇದರಲ್ಲಿ. ಯಾಕೆ ಅಂದ್ರೆ ನೋಡಿ, ಅದರ ಒಂದು ಪರ್ಪಸ್ ಏನಿದೆ, ಒಂದು ಪರ್ಪಸ್ ಅನ್ನೋದು ಸರ್ವೆ ಆಗ್ಲಿಲ್ಲ, ಗೋಲ್ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗೋಲ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಇದ್ ಯಾಕೆ ಅವ್ನು ಗುಂಡಿ ತೆಗಿತಿದ್ದಾನೆ, ಇಲ್ಲಿ ರೋಡಲ್ಲಿ ಅವ್ನು ಮಾಡ್ಬೇಕಾದ ಕೆಲಸ ಏನು, ಒಬ್ಬ ಗುಂಡಿ ತೆಗೆದ್ರೆ ಇನ್ನೊಬ್ಬ ಗಿಡ ಹಾಕ್ಬೇಕಿತ್ತು. ಸೊ ಗಿಡ ಹಾಕದ ಮೇಲೆ ಇವನು ಮುಚ್ಚಬೇಕಿತ್ತು ಅಲ್ವಾ. ಸೊ ಇವರು ಸುಮ್ಮನೆ ಅವ್ನು ಗಿಡ ಹಾಕೋನೆ ಬಂದಿಲ್ಲ, ಅಲ್ಲಿ ಗಿಡ ಇಟ್ಬಿಟ್ಟು ಆ ಗಿಡ ತಂದ್ಬಿಟ್ಟು ಆ ಗುಂಡಿಯಲ್ಲಿ ಗಿಡ ಯಾರು ಇಡ್ತಾನೆ ಅವನೇ ಬಂದಿಲ್ಲ. ಇವರಿಬ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವನ್ ಕೆಲಸ ಏನಪ್ಪಾ ಅಂದ್ರೆ ಗುಂಡಿ ತೆಗಿಯೋದು, ಇನ್ನೊಬ್ಬ ಅದನ್ನ ಗುಂಡಿನ ಮುಚ್ಚೋ ಕೆಲಸ. ಬಟ್ ಅದು ಯಾಕೆ ತೆಗಿತಾ ಇದೀವಿ ಅನ್ನೋದು ಪರ್ಪಸ್ ಅನ್ನೇ ಇವ್ರು ಅರ್ಥ ಮಾಡ್ಕೊಂಡ್ಲಿಲ್ಲ. ಅಂದ್ರೆ ಒಂದು ಗೊತ್ತಿಲ್ಲ ನಿಮ್ಗೆ, ನಗು ಬಂತಲ್ವ ಗೊತ್ತಿಲ್ಲ ನಿಮ್ಗೆ, ಬಟ್ ಇದು ಒಂದು ಜೋಕ್ ಅದು. ಅಂದ್ರೆ ನಮ್ಮ ಒಂದು ಗೋಲ್ಸ್ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಯಾವ ರೀತಿ ಅಭಾಸ ಆಗುತ್ತೆ, ಸುಮ್ಮನೆ ಅದು ವೇಸ್ಟ್ ಆಫ್ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೆ. ಸೊ ಶಾಲ್ ವಿ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಇನೋವೇಟಿವ್ನೆಸ್. Creative people are those who consider positively the unknown as an area for exploration or experimentation, then view deviant behavior as a guide to new ideas and like to think beyond. In innovative organization, failure is seen as a stepping stone to success. ಅಂದ್ರೆ ಇಲ್ಲಿ ಕ್ರಿಯೇಟಿವ್ ಪೀಪಲ್ ಹೇಗಪ್ಪ ಅಂದ್ರೆ ಆರ್ ದೋಸ್ ಹೂ ಕನ್ಸಿಡರ್ ಪಾಸಿಟಿವ್ಲಿ ದ ಅನ್ನೋನ್ ಆಸ್ ಅನ್ ಏರಿಯಾ ಫಾರ್ ಎಕ್ಸ್ಪ್ಲೋರೇಷನ್. ನೋಡಿ, ಕ್ರಿಯೇಟಿವ್ ಪೀಪಲ್ ಹೇಗಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ, ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿದಾಗ ನನ್ಗೆ ಗೊತ್ತಿಲ್ಲ ಅದು ಅಂತಂದ್ರೆ, ಅನ್ನೋನ್ ಏರಿಯಾ ಏನಿದೆ ನನಗೆ ಅದು ಗೊತ್ತಿಲ್ಲ ಅಂದ್ರೂ ಸಹ ಅದನ್ನ ಏರಿಯಾ ಫಾರ್ ಎಕ್ಸ್ಪ್ಲೋರೇಷನ್ ಆರ್ ಎಕ್ಸ್ಪೆರಿಮೆಂಟೇಷನ್, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ, ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ, ನನಗೆ ಅದು ಸರಿಯಾ ತಪ್ಪು, ಅದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ. ದೆನ್ ವ್ಯೂ ಡಿವಿಯಂಟ್ ಬಿಹೇವಿಯರ್, ಬೇರೆ ಬೇರೆ ಒಂದು ರೀತಿಯ ಬಿಹೇವಿಯರ್ ಅಲ್ಲಿ, ಅಂದ್ರೆ ಒಟ್ಟು ಏನು ಒಳ್ಳೆ ರೀತಿಯ ಒಂದು ಬೇರೆ ಬೇರೆ ಒಂದು ಬಿಹೇವಿಯರ್ ಇಂದ ಒಂದು ಒಳ್ಳೆ ಐಡಿಯಾನ ಆಸ್ ಎ ಗೈಡ್ ಟು ನ್ಯೂ ಐಡಿಯಾಸ್, ಒಳ್ಳೆ ಐಡಿಯಾಸ್ ಅನ್ನ. ಇವಾಗ ಏನಪ್ಪಾ ಅಂದ್ರೆ, ಇವಾಗ ನಾವು ಯೋಚನೆಗಳನ್ನ ಮಾಡ್ತಾ ಹೋದಾಗ ಒಂದು ಐಡಿಯಾ ಇನ್ನೊಂದು ಐಡಿಯಾಸ್ ಅನ್ನ ನಾವು ಥಿಂಕ್ ಮಾಡ್ತೇವೆ, ಒಂದು ಕ್ರಿಯೇಟ್ ಐಡಿಯಾ ಅನ್ನೋದು ಒಳಿತಾ ಹೋಗುತ್ತೆ, ನಮ್ಗೆ ಬರ್ತಾ ಹೋಗುತ್ತೆ. ಅಂಡ್ ಲೈಕ್ ಟು ಥಿಂಕ್ ಬಿಹೈಂಡ್, ಹಾಗಾಗಿ ಅದನ್ನ ನಾವು ಏನು ಒಂದು ಬಿಹೈಂಡ್ ಅಂತ ಹೇಳ್ತೀವಲ್ಲ, ನಮ್ಗೆ ನಮ್ಮ ಒಂದು ತರ್ಕಕ್ಕೆ ಮೀರಿ ನಾವು ಯೋಚನೆಗಳನ್ನ ಸಹ ಮಾಡಬಹುದು ಅಂತ ಹೇಳಿ. ಯಾಕೆಂದ್ರೆ ನೋಡಿ, ಒನ್ ಟೈಮು ಈ KRS ಡ್ಯಾಮ್ ಅನ್ನ ಏನ್ ಕಟ್ಟದ, ಅದಕ್ಕಿಂತ ಮುಂಚೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಒಂದ್ಸತಿ ನಾವು ಕಾಮನ್ ಪೀಪಲ್ ಅವರು ಸುಮ್ಮನೆ ನೀರು ನೋಡಿದ್ರು, ಏನಪ್ಪ ತುಂಬಾ ಚೆನ್ನಾಗಿದೆ, ನೀರು ಚೆನ್ನಾಗಿ ಹರಿತಾ ಇದೆ ಅನ್ಕೊಂಡು ಸುಮ್ಮನೆ ಆಗ್ತೀವಿ. ಆದ್ರೆ ಅವರು ಆ ನೀರು ಹರಿದು ಏನು ಹೋಗ್ತಾ ಇತ್ತು ಅದನ್ನ ನೋಡಿದಾಗ ದೇ ಕ್ಯಾನ್ ಥಿಂಕ್ ಬಿಹೈಂಡ್ ಅಲ್ವಾ. ಸರ್ ಎಂ ವಿ ಅವರು ಯೋಚನೆ ಮಾಡಿದ್ರು, ಅಯ್ಯೋ ನೀರು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾ ಇದೆಯಲ್ಲ, ಇದಕ್ಕೆ ಒಂದು ಅಣೆಕಟ್ಟನ್ನ ಕಟ್ಟಿದ್ರೆ ಅದನ್ನ ನಾವು ಏನು ನೀರಿಲ್ದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಬಳಸ್ಕೋಬಹುದಲ್ಲ ಅಂತ ಹೇಳಿ ಯೋಚನೆ ಮಾಡೋದು. ಸೊ ಯೋಚನೆ ಮಾಡಿ ಆ ಡ್ಯಾಮ್ ಅನ್ನ ಕಟ್ಟಿದ್ರು. ಸೊ ಅದರಿಂದ ನೋಡಿ ಎಷ್ಟೋ ನಮ್ಗೆ ಎಲ್ಲರಿಗೂ ಅದು ತುಂಬಾ ಇವತ್ತು ಲಕ್ಷಾಂತರ ಜನಕ್ಕೆ ಅದು ಯೂಸ್ ಆಗಿದೆ. ಇಲ್ಲಿ ಇನೋವೇಟಿವ್ ಆರ್ಗನೈಸೇಷನ್ಸ್ ಅನ್ನೋದೇನಿದೆ, ಇನೋವೇಟಿವ್ ಆರ್ಗನೈಸೇಷನ್ಸ್ ಏನಿದೆ, ಫೇಲ್ಯೂರ್ ಈಸ್ ಸೀನ್ ಆಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತೇಳಿ. ಅಂದ್ರೆ ಇನೋವೇಟಿವ್ ಆರ್ಗನೈಸೇಷನ್ ಅಲ್ಲಿ ಹೇಗಪ್ಪ ಅಂದ್ರೆ, ಫೇಲ್ಯೂರ್ ಅನ್ನೋದು ಅವ್ರಿಗೆ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳ್ಬೋದು. ನೋಡಿ, ಲೈಫಲ್ಲಿ ಎಲ್ಲರೂ ಫೇಲ್ಯೂರ್ ಆಗ್ತೀವಿ, ಆದ್ರೆ ಪ್ರತಿಯೊಂದು ನಾವು ಒಂದು ಫೇಲ್ಯೂರ್ ಆಗಿದ್ದೀವಿ ಅಂತ ನಾವು ಸುಮ್ಮನೆ ಇರದೆ ಮತ್ತೆ ನಾವು ಅದ ಕೆಲಸವನ್ನ ಮಾಡ್ತಾ ಇದ್ರೆ, ಪ್ರಯತ್ನ ಮಾಡ್ತಾ ಇದ್ರೆ ನಾವು ಸಕ್ಸಸ್ ಆಗ್ಬೋದು ಅಂತೇಳಿ. ಇವತ್ತು ನೋಡಿ, ಒಂದು ಜೇಡ ಏನಿದೆ, ಜೇಡರೋ ಹುಳು ಏನಿದೆ, ಅದರಿಂದನೇ ನಾವು ಕಲಿಯೋದು ಸಾಕಷ್ಟು ಇದೆ. ಯಾಕೆಂದ್ರೆ ಅದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಆ ಜೇಡ ಎಷ್ಟೋ ಸತಿ
ಒಂದು ಏನೋ ಕೆಳಗಡೆ ಬೀಳ್ತಾ ಇರುತ್ತೆ. ಸೊ ಎಷ್ಟು ಸತಿ ಕೆಳಗಡೆ ಬಿದ್ರು ಅದು ಹತ್ತುತ್ತಾನೇ ಇರುತ್ತೆ ಮೇಲ್ಗಡೆಗೆ. ಗೋಡೆ ಇಟ್ಕೊಂಡು ಆ ಗೋಡೆ ಏನಿದೆ ಮೇಲೆ ಹತ್ತುತ್ತಾ ಇರುತ್ತೆ. ಸುಮಾರು ಗೋಡೆ ಒಂದು ತುದಿಗೆ ಹೋಗೋಷ್ಟೊಟ್ಟಿಗೆ ಅದು ಸುಮಾರು ಸತಿ ಬಿದ್ದೋಗಿರುತ್ತೆ. ಅದು ಈ ಸುಮಾರು ಸತಿ ಬಿದ್ರು, ಯಾಕೆಂದ್ರೆ ನಾನು ಒಂದು ಟೈಮ್ ಅದನ್ನ ಅಬ್ಸರ್ವ್ ಮಾಡಿದೆ. ಹೀಗೆ ಯಾಕೋ ಒಂಥರ ಬೇಜಾರಾಯ್ತು, ಸುಮ್ಮನೆ ಕೂತಿದ್ದೆ. ಒಂದು ಜೇಡ ಸುಮಾರು ನಾನು ಅಬ್ಸರ್ವ್ ಮಾಡಿದಾಗ ಒಂದು 3-4 ಟೈಮ್ಸ್ ಏನೋ ಬಿತ್ತದು. ಆ ಸತಿ ಬಿದ್ರು ಮತ್ತೆ ಹತ್ತಿತ್ತು. ಸೊ ಹತ್ತಿ ಅದು ಏನೋ ಅದು ತನ್ನ ಒಂದು ಏನು ಬಲೆ ಕಟ್ಟತ್ತಲ್ಲ, ಸೊ ಒಂದು ಎಡ್ಜಿಗೆ ಅದು ರೀಚ್ ಆಗ್ಬಿಟ್ಟು ತನ್ನ ಒಂದು ಬಲೆ ಕಟ್ಟೋ ಕೆಲಸ ಏನಿದೆ ಅದು ಶುರು ಮಾಡ್ಕೊಂತು. ಅಂದ್ರೆ ಏನಪ್ಪಾ ಅಂದ್ರೆ ಫೇಲ್ಯೂರ್ ನೋಡಿ, ಎಷ್ಟು ಸತಿ ನಾವು ಫೇಲ್ಯೂರ್ ಆದ್ರೂ ಸಹ ನಾವು ಮತ್ತೆ 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 ನಾವು ಪ್ರಯತ್ನವನ್ನ ಪಡ್ತಾ ಇದ್ರೆ ಯಾವತ್ತೂ ಒಂದ್ಸತಿ ಆದ್ರೂ ನಾವು ಸಕ್ಸಸ್ ಆಗೇ ಆಗ್ತೀವಿ. ಶಲ್ ಬಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಎಕ್ಸಲೆನ್ಸ್. ಇನ್ನೊಂದೇನಪ್ಪ, ಈ ಒಂದು ಯಾಕೆ ನಮ್ಗೆ ಆ ಒಂದು ಆಟಿಟ್ಯೂಡ್ ಅನ್ನೋದು ತುಂಬಾ ನೀಡ್ ಇದೆ ಅಂದ್ರೆ ಬಿಕಾಸ್ ಆಫ್ ಎಕ್ಸಲೆನ್ಸಿ ಅಂತ ಹೇಳ್ತೀವಿ. ವಿತ್ ಪಾಸಿಟಿವ್ ಆಟಿಟ್ಯೂಡ್ಸ್ ಎಂಪ್ಲಾಯೀಸ್ ಬಿಕಮ್ ಆಕ್ಟಿವ್, ಕೋಆಪರೇಟಿವ್ ಅಂಡ್ ಪ್ರೊಡಕ್ಟಿವ್. ಸೊ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಎಂಪ್ಲಾಯೀಸು ಅಷ್ಟೇ ತುಂಬಾ ಆಕ್ಟಿವ್ ಆಗ್ತಾರೆ. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಒಂದು ನಾವು ಎಕ್ಸಲೆಂಟ್ ಆಗಿ ತುಂಬಾ ಚೆನ್ನಾಗಿ ಕೆಲಸ, ಎಕ್ಸಲೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ನೀವು ಮಾಡೋದ್ರಲ್ಲಿ ತುಂಬಾ ಅತ್ಯುತ್ತಮವಾಗಿ ನಾವು ಕೆಲಸವನ್ನ ನಿರ್ವಹಿಸಬೇಕು ಅಂತೇಳಿ. ಸೊ ಕೋಆಪರೇಟಿವ್ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಮತ್ತೆ ಪ್ರೊಡಕ್ಟಿವ್ ಆಗಿರ್ತಾರೆ. ಸೊ ಆನ್ ಆರ್ಗನೈಸೇಷನ್ ದಟ್ ಡೆವಲಪ್ಸ್ ಪಾಸಿಟಿವ್ ಆಟಿಟ್ಯೂಡ್ಸ್ ಅಮಾಂಗ್ ಎಂಪ್ಲಾಯೀಸ್ ವಿಲ್ ಹ್ಯಾವ್ ಬೆನಿಫಿಟ್ಸ್ ಲೈಕ್ ಗುಡ್ ಟೀಮ್ ವರ್ಕ್, ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅಂಡ್ ಎಕ್ಸಲೆನ್ಸ್ ಇನ್ ಪರ್ಫಾರ್ಮೆನ್ಸ್. ಸೊ ಯಾವುದೋ ಒಂದು ಆರ್ಗನೈಸೇಷನ್ ಒಂದು ಆಟಿಟ್ಯೂಡ್ ಅನ್ನ, ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದನ್ನ ಡೆವಲಪ್ ಮಾಡ್ತಾರೆ. ಸೊ ಇದರಿಂದ ಎಂಪ್ಲಾಯೀಸ್ಗೆ ಏನಪ್ಪಾ ಅಂದ್ರೆ ತುಂಬಾ ಒಂದು ಎಂಪ್ಲಾಯಿಗೆ ಸಿಗ್ತಕ್ಕಂಥ ಬೆನಿಫಿಟ್ ಏನಪ್ಪಾ ಅಂದ್ರೆ ಟೀಮ್ ವರ್ಕ್ ಅನ್ನೋದು ನಮ್ಮಲ್ಲಿ ಬರುತ್ತೆ. ಇವತ್ತು ನೋಡಿ ನಮ್ಗೆ ಟೀಮ್ ವರ್ಕ್ ಅಲ್ಲಿ ಮಾಡೋದು, ಕೆಲಸ ಮಾಡೋದಿದೆಯಲ್ಲ, ಅದು ಒಂದ್ ರೀತಿ ತುಂಬಾ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಅವರ್ ಇಂಡಿವಿಜುವಲ್ ಈಗೋ ಅಂತ ಹೇಳ್ತೀವಿ. ಆ ಈಗೋ ಅಂತ ಹೇಳ್ತೀವಲ್ಲ, ನಾನೇನು ಅವನ ಜೊತೆ ಕೆಲಸ ಮಾಡೋದು, ಅಥವಾ ನಾನೇನು ಅವ್ರನ್ನ ಮಾತಾಡ್ಸೋದು, ಅಥವಾ ಏನೋ ನಂಗೆ ಸಮಸ್ಯೆ ಇದ್ರು ಇನ್ನೊಬ್ರನ್ನ ಏನು ಕೇಳಕ್ ಹೋಗಲ್ಲ, ನನಗೇನೋ ಗೊತ್ತಾಗದೆ ಇದ್ರು ಕೇಳಕ್ ಹೋಗಲ್ಲ. ಅಂದ್ರೆ ಬಿಕಾಸ್ ಆಫ್ ಈಗೋನೆಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಟೀಮ್ ವರ್ಕ್ ಅನ್ನೋದು ಈ ಒಳ್ಳೆ ಆಟಿಟ್ಯೂಡ್ ಇದ್ದಾಗ, ಸೊ ಟೀಮ್ ವರ್ಕ್ ಅನ್ನೋದು ಇಲ್ಲಿ ಡೆವಲಪ್ ಆಗುತ್ತೆ. ಸೊ ದೆನ್ ಕ್ರಿಯೇಟಿವ್ ಸೊಲ್ಯೂಷನ್ಸ್. ಒಂದು ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅನ್ನ ಅಂದ್ರೆ ಏನೇ ಒಂದು ಸಮಸ್ಯೆಗಳೇನಿದೆ ಅದಕ್ಕೆ ಒಂದು ಕ್ರಿಯೇಟಿವ್ ಸೊಲ್ಯೂಷನ್ ಅನ್ನ ಅವರು ಕೊಡ್ತಾ ಹೋಗ್ತಾರೆ. ಅಂಡ್ ಎಕ್ಸಲೆನ್ಸ್ ಇನ್ ಪರ್ಫಾರ್ಮೆನ್ಸ್. ಸೊ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ರೀತಿ ತುಂಬಾನೇ ಎಕ್ಸಲೆಂಟ್ ಆಗ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ, ಸಮಸ್ಯೆಗಳು ನಮ್ಗಿರುತ್ತೆ. ಸೊ ಕ್ರಿಯೇಟಿವ್ ಸೊಲ್ಯೂಷನ್, ಅದಕ್ಕೆ ನೋಡಿ ಕಂಪನಿಗಳಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ಒಂದು ಎಂಪ್ಲಾಯೀಸ್ ಅನ್ನೇ ಕೇಳ್ತಾರೆ, ಸುಮಾರು ಸಮಸ್ಯೆಗಳು ಏನ್ ನಮ್ಗೆ ರೈಸ್ ಆಗ್ತಾ ಇದೆ, ಸೊ ಈ ಒಂದು ಸಮಸ್ಯೆಗಳಿಗೆ ನಿಮ್ಮಲ್ಲೇ ಏನಾದ್ರು ಒಂದು ಸೊಲ್ಯೂಷನ್ ಇದ್ರೆ ಹೇಳಿ ಅಂತೇಳಿ. ಸೊ ಯಾರ್ದಾದ್ರೂ ಒಂದು ಒಳ್ಳೆಯ ಒಂದು ಕ್ರಿಯೇಟಿವ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದೇನಾದ್ರೂ ಕ್ಲಿಕ್ ಆಯ್ತು ಅಂದ್ರೆ ಇವನು ಅವ್ರಿಗೆ ಪ್ರೈಸ್ ಅವಾರ್ಡ್ಸ್ ಅನ್ನು ಸಹ ಒಂದು ಕಂಪನಿಗಳಲ್ಲಿ ಕೊಡ್ತಾರೆ. ಅಂದ್ರೆ ಇವತ್ತು ಕಾಮನ್ ಆಗಿ ಒಂದು ಸುಮಾರು ಸಮಸ್ಯೆಗಳು ಕಂಪನಿಗಳಲ್ಲಿ ಇಂಡಿವಿಜುವಲ್ ಆಗಿ ನಾವೇ ಎಷ್ಟೋ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಕಂಪನಿಗಳಲ್ಲಿ ಸಾಕಷ್ಟು ಅವ್ರ ಪ್ರಾಬ್ಲಮ್ಸ್ ಅನ್ನ ಅವರು ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಆಗ ಆ ಒಂದು ಪ್ರಾಬ್ಲಮ್ಗೆ ಏನು ಒಂದು ಸೊಲ್ಯೂಷನ್ ಅನ್ನ ಕೊಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಅವಾಗ ಎಂಪ್ಲಾಯೀಸ್ ಅನ್ನೇ ಕೇಳಿದಾಗ ಎಷ್ಟೋ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಸೊ ಆ ಐಡಿಯಾಗಳಿಂದ ಒಂದು ಅವರಲ್ಲಿರೋ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಅವ್ರಿಗೆ ಸಿಗುತ್ತೆ. ದೆನ್ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ನೋಡಿ ಇವತ್ತೇನಪ್ಪಾ ಅಂದ್ರೆ ಮೇಯ್ನ್ ಆಗಿ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ, ಅದು ಸಮ್ ಎಕ್ಸ್ಟೆಂಟ್ ಕೆಲವು ಟೈಮ್ ಕಷ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನೋಡಿ ಬೇರೆಯವ್ರು ನಾವು ಕಂಟ್ರೋಲ್ ಮಾಡೋದಿಲ್ಲ, ನಮ್ಮ ಮನಸ್ಸನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅದಕ್ಕೆ ನೋಡಿ ಹೇಳ್ತಾರೆ ಇವತ್ತೇನಪ್ಪಾ ಅಂದ್ರೆ ಮನಸ್ಸನ್ನೋದು ಯಾವುದು ಅಂದ್ರೆ ಈ ಗಾಳಿ ಏನಿದೆ, ಸೊ ಗಾಳಿ ಅನ್ನೋದು ತುಂಬಾ ಬಿರುಗಾಳಿ ಅಂತ ಹೇಳ್ತೀವಿ, ತುಂಬಾ ಜೋರಾಗಿ ಬೀಸ್ತಾ ಇರುತ್ತೆ. ಆ ಗಾಳಿಗಿನ ವೇಗವಾದ ಅದು ಯಾವ್ದಪ್ಪ ಅಂದ್ರೆ ನಮ್ಮ ಮನಸ್ಸು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮನಸ್ಸು ಅನ್ನೋದು, ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನಾನೇನೋ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಪ್ಲೇಸ್ ಅನ್ನ ನಾನು ನೆನೆಸ್ಕೊಂಡ್ಬಿಟ್ರೆ ತುಂಬಾ ನನಗೆ ಯಾವುದೋ ಒಂದು ಇಲ್ಲೇ ಕೂತಿದ್ದೀನಿ ನಾನು ಧರ್ಮಸ್ಥಳದ ಮಂಜುನಾಥಂಗೆ ಹೋಗ್ಬೇಕಿತ್ತು ಅಂತ ಅನ್ಕೊಂಡ್ರೆ ನನ್ನ ಮನಸ್ಸಿನಲ್ಲಿ ಆ ಒಂದು ಏನು ಧರ್ಮಸ್ಥಳದ ಒಂದು ದೇವಸ್ಥಾನ ಏನಿದೆ ಅದು ನನ್ನ ಮೈಂಡಿಗೆ ಬಂದ್ಬಿಡುತ್ತೆ. ನಾನು ಅಲ್ಲಿಗೆ ಹೋಗ್ಲೇಬೇಕಾಗಿಲ್ಲ, ಅಷ್ಟು ಸುಮಾರು ಕಿಲೋಮೀಟರ್ ದೂರ ಹೋಗ್ಬೇಕಾಗಿಲ್ಲ. ನನ್ನ ಮನಸ್ಸು ಅನ್ನೋದೇನಿದೆ ಅಲ್ಲಿಗೆ ಹೋಗ್ಬಿಡುತ್ತೆ ಆಗ್ಲೇ. ಅಂದ್ರೆ ಇಲ್ಲಿ ಇವತ್ತು ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ, ಎಷ್ಟೋ ಸತಿ ನಾವು ಇಲ್ಲೇ
ಕ್ಲಾಸಲ್ಲೇ ಕೂತಿರ್ತೀವಿ, ನಾವು ಏನೇನೋ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ಇಟ್ ಈಸ್ ದ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಅನ್ನೋದೇನು, ಇಟ್ ಇಸ್ ದ ಎಬಿಲಿಟಿ ಟು ಕಂಟ್ರೋಲ್ ಒನ್ಸ್ ಎಮೋಷನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಭಾವನಾತ್ಮಕತೆ ಅಂತ ಹೇಳ್ತೀವಿ, ಅದನ್ನು ನಾವು ಕಂಟ್ರೋಲ್ ಮಾಡೋದೇನಿದೆ ಅದನ್ನು ನಾವು ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಬಿಹೇವಿಯರ್ ಅಂಡ್ ಡಿಸೈರ್ಸ್ ಇನ್ ಆರ್ಡರ್ ಟು ಒಬ್ಟೈನ್ ಸಮ್ ರಿವಾರ್ಡ್ ಆರ್ ಅವಾಯ್ಡ್ ಸಮ್ ಪನಿಷ್ಮೆಂಟ್ ಅಂತೇಳಿ. ಅಂದರೆ ನಮ್ಮ ಒಂದು ವರ್ತನೆ ಮತ್ತೆ ಬಿಹೇವಿಯರ್ ಅಂಡ್ ಡಿಸೈರ್ಸ್ ಅಂತ ಹೇಳ್ತೀವಿ ಅಲ್ವಾ, ನಮ್ಮ ಆಕಾಂಕ್ಷೆಗಳು ಏನಿದೆ ಅವೆಲ್ಲನೂ ಸಹ ನಾಟ್ ಟು ಒಬ್ಟೈನ್ ಸಮ್ ರಿವಾರ್ಡ್. ನೋಡಿ, ನಮ್ಮ ಸೆಲ್ಫ್ ಕಂಟ್ರೋಲ್ ಏನಿದೆ, ನಮಗೆ ರಿವಾರ್ಡ್ ಸಿಗ್ಬೋದು ಅದರಿಂದ, ಅಥವಾ ಕೆಲವು ಪನಿಷ್ಮೆಂಟ್ ಇಂದ ನಮಗೆ ಅವಾಯ್ಡ್ ಆಗ್ಬೋದು. ನೋಡಿ, ಈಗಿನ ಯಂಗ್ ಜನರೇಷನ್ ಹೇಗಪ್ಪ ಅಂದ್ರೆ ಕೆಲವು ಟೈಮು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಅಥವಾ ತುಂಬಾ ಏನ್ ಹೇಳ್ಬೋದು ಶಾರ್ಟ್ ಟೆಂಪರ್, ಕೆಲವರು ಅಂತ ಹೇಳ್ತೀನಿ ನಾನು, ಕೆಲವರು ಶಾರ್ಟ್ ಟೆಂಪರ್ ಇರ್ಬೋದು. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಕಂಪನಿಗೆ ಹೋಗಿರ್ತಾನೆ, ಸೊ ಒಂದು ಬಾಸ್ ಏನಾದ್ರು ಒಂದು ಅಂದ್ಬಿಟ್ರೆ ತುಂಬಾನೇ ಸೆಟ್ಟು, ನಾನು ನಿಮ್ಗೆ ಇದನ್ನ ಏನೋ ರೆಸಿಗ್ನೇಷನ್ ಬಾರ್ದು ಬಿಸಾಕ್ ಹೋಗ್ಬಿಡ್ತೀನಿ ನಾನು ಅನ್ನೋ ಲೆವೆಲ್ವರೆಗೂ ಅವರು ಇರ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ನೋಡಿ, ಸೆಲ್ಫ್ ಕಂಟ್ರೋಲ್, ಮುಂದಿನ ನಾವು ಯೋಚನೆ ಮಾಡಕ್ ಹೋಗೋದಿಲ್ಲ. ಸೊ ಈ ತರ ಆದ್ರೆ ಏನಾಗುತ್ತೆ, ಏನು ನಮ್ಗೆ ಕಷ್ಟ ಆಗಲ್ವಾ ಅನ್ನೋದನ್ನ ನಾವೇನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅದರಿಂದ ರಿವಾರ್ಡ್ ಆದ್ರೆ ದಟ್ ಈಸ್ ದ ಅವಾಯ್ಡ್, ಒನ್ ಥಿಂಗ್ ಈಸ್ ಅದು ಪನಿಷ್ಮೆಂಟ್ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಬಟ್ ರಿವಾರ್ಡ್ ಅಂತ ತಗೊಂಡಾಗ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾಗ, ಅವನೇನೋ ಕೆಲಸ ಹೇಳದ್ನಲ್ವಾ, ಹೋಗ್ಲಿ ಬಿಡು ಮಾಡ್ಬಿಡೋಣ, ಕೆಲಸ ನಾನು ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಆ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಗೆಟ್ ದಿ ರಿವಾರ್ಡ್. ಸೊ ಇದಕ್ಕೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಚುಯಲ್ ಆಗಿ ಒಂದು ಕಂಪನಿಯಲ್ಲಿ ನಡೆದಂತ ಘಟನೆ ಇದು. ಅದನ್ನ ನಿಮ್ಗೆ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಕಂಪನಿನಲ್ಲಿ ಏನಾಗುತ್ತೆ, ಒಂದು ಸೂಪರ್ವೈಸರ್ ಆಗಿ ಒಂದು ಸ್ವಲ್ಪ ಕಡಿಮೆ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ಕಂಪನಿಯಲ್ಲಿ ಒಂದು ಹೈಯರ್ ಅಥಾರಿಟಿ ಇರ್ತಾರೆ. ಸೊ ಅವನನ್ನ ಕರೆದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವನು ಒಂದು ರಿಸರ್ಚ್, ಆಕ್ಚುಲಿ ಸೂಪರ್ವೈಸಿಂಗ್ ಅಂದ್ರೆ ಒಂದು ರಿಸರ್ಚ್ ವಿಂಗ್ ಅಲ್ಲಿ ಇರ್ತಾನೆ. ರಿಸರ್ಚ್ ವಿಂಗ್ ಅಲ್ಲಿ ಕೆಲವು ಎಲ್ಲ ಅವನಿಗೆ ಈ ಕಂಪನಿಯ ಒಂದು ಸೀಕ್ರೆಟ್ಸ್ ಇನ್ಫಾರ್ಮೇಶನ್ಸ್ ಎಲ್ಲ ಅವನಿಗೆ ಗೊತ್ತಿರುತ್ತೆ ಅಲ್ಲಿ. ಸೊ ಅವನನ್ನ ಕರೆದ್ಬಿಟ್ಟು ಒಂದ್ಸತಿ, ಅಂದ್ರೆ ಬೇರೆಯವರು, ಅಂದ್ರೆ ಇಂಡೈರೆಕ್ಟ್ಲಿ ಕಂಪನಿಯವರೇ, ಬಟ್ ಅವ್ರಿಗೆ ಗೊತ್ತಿಲ್ಲದೆ ಕಂಪನಿಯವರು ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು, ಗೊತ್ತಿಲ್ಲದೆ ಅವ್ನು ಕರೆದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನನಗೆ ನಿನ್ನ ಕಂಪನಿಯ ಸೀಕ್ರೆಟ್ ಇನ್ಫಾರ್ಮೇಶನ್ ನನಗೆ ಬೇಕು, ನೀನು ತಂದ್ಕೊಡು ಅಂತ. ಸೊ ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಕಂಪನಿ ಇನ್ಫಾರ್ಮೇಶನ್ಸ್ ಯಾವುದೇ ಕಾರಣಕ್ಕೂ ನಾನು ನಿಮಗೆ ತಂದ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಸುಮ್ಮನೆ ಆಗ್ತಾನೆ. ಸ್ವಲ್ಪ ದಿನ ಬಂದ್ಬಿಟ್ಟು ಆಮೇಲೆ ತಿರ್ಗಿ ಹೇಳ್ತಾನೆ, ನೋಡು ನಿನ್ ಕಂಪನಿ ಇನ್ಫಾರ್ಮೇಶನ್ ಬೇಕು, ನೀನ್ ಕೊಡದೇ ಇದ್ರೆ ನಿನ್ನ ಹೈಯರ್ ಅಥಾರಿಟಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಫ್ರೆಂಡು, ನೀನು ಅವ್ನಿಗೆ ಹೇಳ್ಬಿಟ್ಟು ನಾನು ನಿನ್ನ ಕೆಲಸದಿಂದ ತೆಗೆಸಾಕ್ಬಿಡ್ತೀನಿ ಅಂತ. ಇಲ್ಲ, ನಾನು ನೀವೇನೇ ಹೇಳಿದ್ರು ನಾನು ಇನ್ಫಾರ್ಮೇಶನ್ ಅನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕಡೆಗೆ ಏನ್ ಮಾಡ್ತಾನೆ, ಇವನ ಇಮಿಡಿಯೇಟ್ ಅಥಾರಿಟಿ ಯಾರು ಇರ್ತಾರೆ ಅವ್ರ ಕಡೆಯಿಂದ ಅವನು ಮತ್ತೆ ಇನ್ನೊಂದ್ಸತಿ ಇವ್ನಿಗೆ ಹೇಳ್ತಾನೆ, ಏನೋ ನನ್ಗೆ ಏನ್ ಇನ್ಫಾರ್ಮೇಶನ್ ಇದೆ ನಿಮ್ಗೆ ಕೊಡು. ಯಾಕಂದ್ರೆ ಕೆಲವು ಏನ್ ಸೀಕ್ರೆಟ್ ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರು ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇವನ್ ಬೇರೆಯವ್ರಿಗೂ ಅದು ಕೆಲವು ಸೀಕ್ರೆಟ್ ಏನಿರುತ್ತೆ ಗೊತ್ತಿರೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ನಂಗೆ ಕೊಡು, ಅವನು ನನ್ನ ಫ್ರೆಂಡೇನೆ, ಅವನಿಗೆ ಕೊಡು ನೀನ್ ಇನ್ಫಾರ್ಮೇಶನ್ ಅಂತ. ಸೊ ಅವನು ಹೇಳ್ತಾನೆ, ಎಲ್ಲ ನಿಮ್ ಫ್ರೆಂಡೇ ಇರ್ಬೋದು, ಆದ್ರೆ ನನ್ನ ಕಂಪನಿಯ ಒಂದು ಸೀಕ್ರೆಟ್ ಅನ್ನ ನಾವು ಬಿಟ್ಕೊಡ್ಬಾರ್ದು, ನೀವ್ ಹೆಂಗೆ ಹೇಳ್ತೀರಾ ನಂಗೆ ಆ ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ. ಅವಾಗ ಇವನೇನ್ ಹೇಳ್ತಾನೆ, ನೋಡು ನೀನ್ ಆತರ ಆದ್ರೆ ನಾನು ನಿನ್ನ ಹೈಯರ್ ಅಥಾರಿಟಿ ನಾನು ಹೇಳ್ತಾ ಇದ್ದೀನಿ, ಆ ಇನ್ಫಾರ್ಮೇಶನ್ ಕೊಡು, ನೀನ್ ಕೊಡಲ್ಲ ಅಂದ್ರೆ ನೆಕ್ಸ್ಟ್ ನಾನು ನಿನ್ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನೋಡು, ನಿಂಗೆ 24 hours ಟೈಮ್ ಕೊಟ್ಟಿದ್ದೀನಿ, ನಾಳೆ ಒಳಗೆ ಬಂದು ನಿನ್ ಏನ್ ಡಿಸಿಷನ್ ಅನ್ನೋದನ್ನ ಹೇಳು ಅಂತ ಹೇಳ್ತಾನೆ. ಸರಿ ಅಂತಾನೆ ಅವ್ನ ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಬರ್ತಾನೆ. ಸೊ ಅವಾಗ್ಲೂ ಕೇಳ್ತಾನೆ, ಸೊ ಏನ್ ಇನ್ಫಾರ್ಮೇಶನ್ ಇದೆ ಕೊಡು. ಇಲ್ಲ, ನಾನು ಕೊಡೋದಿಲ್ಲ ಇನ್ಫಾರ್ಮೇಶನ್ ಅನ್ನ, ನೀವೇ ನನ್ನ ಡಿಸ್ಮಿಸ್ ಮಾಡೋದು, ನಾನೇ ನಿಮ್ಗೆ ರೆಸಿಗ್ನೇಷನ್ ಲೆಟರ್ ಅನ್ನು ಕೊಟ್ಬಿಡ್ತೀನಿ ಅಂತ ಹೇಳಿ ಅವ್ನು ಮೊದಲೇ ಒಂದು ರೆಸಿಗ್ನೇಷನ್ ಲೆಟರ್ ಬರ್ಕೊಂಡ್ಬಂದಿರ್ತಾನೆ, ಅವನ್ಗೆ ಕೊಟ್ಬಿಡ್ತಾರೆ. ಸೊ ಆಗ ಅವನ ಹೈಯರ್ ಅಥಾರಿಟಿ ಇವನ್ಗೆ ಕ್ಲಾಪ್ ಮಾಡ್ಬಿಟ್ಟು ಆ ರೆಸಿಗ್ನೇಷನ್ ಲೆಟರ್ ಇವನೇನು ಕೊಟ್ಟಿರ್ತಾನೆ ಅವನಿಗೆ ರಿಟರ್ನ್ ಇವನ್ಗೆ ವಾಪಸ್ ಕೊಟ್ಟು ಅವನಿಗೆ ಪ್ರಮೋಷನ್ ಲೆಟರ್ ಕೊಡ್ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಇದೆಲ್ಲಾನು ಒಂದ್ ರೀತಿ ಅವನಲ್ಲಿ ಇರ್ತಕ್ಕಂಥ ಆ ಕಂಪನಿ ಬಗ್ಗೆ ನಿಷ್ಠೆ ಅಂತ ಹೇಳ್ತೀವಲ್ಲ, ಸೊ ಕಂಪನಿ ಬಗ್ಗೆ ಅವನಿಗೆ ಎಷ್ಟರ ಮಟ್ಟಿಗೆ ಅವನು ಆ ಕಂಪನಿಯಲ್ಲಿ ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾನೆ, ಅವ್ನ ವ್ಯಾಲ್ಯೂಸ್ ಅನ್ನೋದು ನೋಡಿ ಅವ್ನಿಗೆ ಎಷ್ಟಿದೆ. ಅವ್ನಿಗೆ ಹೇಳ್ತಾನೆ, ನೀವ್ ಏನೇ ಹೇಳ್ತಾನೆ ಇನ್ಫಾರ್ಮೇಶನ್ ಕೊಡು ಅಂತ ಎಷ್ಟೇ ಹೇಳಿದ್ರು, ಇವನ್ ಅದಕ್ಕೆ ದುಡ್ಡಾಸೆನೂ ತೋರಿಸಿರ್ತಾನೆ ಅವನು. ನಿನ್ಗೆ ಆ ಇನ್ಫಾರ್ಮೇಶನ್ ಕೊಟ್ಟರೆ ನಿಂಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ ಅಂತ ದುಡ್ಡಾಸೆನೂ ಸಹ ತೋರಿಸಿರ್ತಾನೆ ಅವನು. ಆದ್ರೂ ಇವನು ನೀನ್ ಎಷ್ಟೇ ನಿಂಗೆ ದುಡ್ಡು ಕೊಡ್ತೀನಿ ಅಂದ್ರು, ನೀನ್ ಎಷ್ಟೇ ಅವನಿಗೆ ಫೋರ್ಸ್ ಮಾಡಿದ್ರು,
ನಾನು ಕೆಲಸದಿಂದ ತೆಗೆದಾಕ್ತೀನಿ ಅಂದ್ರೂ ಸಹ ಅವನು ಆ ಒಂದು ಇನ್ಫಾರ್ಮೇಶನ್ ಒಂದು ಕಂಪನಿ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಬಿಟ್ಕೊಡೋದಕ್ಕೆ ಇವನು ರೆಡಿ ಇರೋದಿಲ್ಲ. ಅಂದ್ರೆ ನೋಡಿ, ಸೆಲ್ಫ್ ಕಂಟ್ರೋಲ್. ನಿಂಗೆ ಏನಾದರೂ ಹೇಳ್ಕೊ, ನನ್ನ ಕಂಟ್ರೋಲ್, ನನಗೇನು ಸೆಲ್ಫ್ ಕಂಟ್ರೋಲ್. ನಾನು ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಕಂಪನಿಗೆ ನಾನು ತುಂಬ ಲಾಯಲ್ ಆಗಿ ನಾನು ಕೆಲಸ ಮಾಡ್ತೀನಿ. ನಾನು ಯಾವುದೇ ನೀನು ಏನೇ ಇದು ಮಾಡಿದ್ರು ನಾನು ಚೇಂಜ್ ಮಾಡ್ಕೊಳ್ಳೋದಿಲ್ಲ, ನಾನು ಇನ್ಫಾರ್ಮೇಶನ್ನ ಕೊಡೋದಿಲ್ಲ ಅಂತ ಹೇಳ್ದ. ಅಂದರೆ ಇದೆಲ್ಲನೂ ಸಹ ಅವ್ರು ಮಾಡಿದ್ದೇನಪ್ಪ ಅಂದರೆ ಜಸ್ಟ್ ಒಂದು ಡ್ರಾಮಾ. ಯಾಕೆ ಅಂದರೆ ಇವನಲ್ಲಿರೋ ಒಂದು ನಿಷ್ಠೆ ಏನಿದೆ, ಲಾಯಲ್ಟಿ ಏನಿದೆ ತಿಳ್ಕೊಬೇಕು ಅಂತೇಳಿ. ಸೊ ನೆಕ್ಸ್ಟ್ ಅವನು ಮ್ಯಾನೇಜರ್ ಆಗಿ ಒಂದು ಬೇರೆ ಬ್ರಾಂಚ್ನ ಒಬ್ಬ ಮ್ಯಾನೇಜರ್ ಆಗಿ ಅವನು ಪ್ರಮೋಟ್ ಆಗ್ತಾನೆ. ಅಂದರೆ ನೋಡಿ, ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್. ನೋಡಿ, ಆಟಿಟ್ಯೂಡ್, ದಟ್ಸ್ ನೋಡಿ ಅವನ ಆಟಿಟ್ಯೂಡ್ ಏನು, ಯಾವ ರೀತಿ ಯಾರು ಏನೇ ಹೇಳಿದ್ರು ನನ್ನ ಕಂಪನಿಗೆ ನಾನು ಲಾಯಲ್ ಆಗಿರ್ತೀನಿ ಅಂತೇಳಿ ಅವ್ನು ಕೆಲಸ ಮಾಡಿದ. ಐ ಕ್ಯಾನ್ ಗೆಟ್ ದಿ ರಿವಾರ್ಡ್. ನೋಡಿ, ಅವನಿಗೆ ರಿವಾರ್ಡ್ ಸಿಕ್ತು. ಐ ಕ್ಯಾನ್ ಗೋ ಟು ದಿ ಹೈಯರ್ ಪೋಸ್ಟ್. ದೆನ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇನ್ನೊಂದು ನೀಡ್ ಫಾರ್ ಆಟಿಟ್ಯೂಡ್ ಹೇಳೋದಾದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇನಿದೆ, ಇಸ್ ಅನ್ ಆಟಿಟ್ಯೂಡ್ ವಿಚ್ ಅಲೋಸ್ ಇಂಡಿವಿಜುವಲ್ಸ್ ಟು ಹ್ಯಾವ್ ಪಾಸಿಟಿವ್ ಅಂಡ್ ರಿಯಲಿಸ್ಟಿಕ್ ವ್ಯೂ ಆಫ್ ದೆಮ್ಸೆಲ್ಸ್ ಅಂಡ್ ದೇರ್ ಸಿಚುಯೇಷನ್ಸ್. ಇದೇನಪ್ಪ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇರಬೇಕು ಅಂತೇಳಿ. ಅಂದ್ರೆ ಇವತ್ತು ಒಂದ್ ಥಿಂಗ್ ನೋಡಿ, ನಾವು ಬೇರೆಯವ್ರನ್ನ ನಂಬ್ತೀವೋ ಬಿಡ್ತೀವೋ, ಆದ್ರೆ ನನಗೆ ನಾನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ನಮ್ಗಿರ್ಬೇಕು ಅಂತ ಹೇಳ್ತೀವಿ, ಇರ್ಬೇಕು ಅಂತ ಹೇಳ್ತಾರೆ. ಇವನ್ ಸ್ವಾಮಿ ವಿವೇಕಾನಂದ ಅವರು ಸಹ ಅದನ್ನೇ ಹೇಳ್ತಾರೆ. ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಏನಪ್ಪಾ ಅಂದ್ರೆ ಮೊದಲು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಸೊ ನಾವೆಲ್ಲರೂ ಅದನ್ನ ಡೆವಲಪ್ ಮಾಡ್ಕೊಳ್ಳೋಣ. ಸೊ ಇಟ್ ಈಸ್ ಅನ್ ಆಟಿಟ್ಯೂಡ್ ವಿಚ್ ಅಲೋಸ್ ದ ಇಂಡಿವಿಜುವಲ್. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಏನದಪ್ಪ ಅಂದ್ರೆ ಒಬ್ಬ ಇಂಡಿವಿಜುವಲ್ ಏನು ಮಾಡ್ತಾನೆ, ಟು ಹ್ಯಾವ್ ಎ ಪಾಸಿಟಿವ್ ಅಂಡ್ ರಿಯಲಿಸ್ಟಿಕ್ ವ್ಯೂ. ಆಗ ಅವನ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇದ್ರೆ ಒಬ್ಬ ಇಂಡಿವಿಜುವಲ್ ತುಂಬಾ ಪಾಸಿಟಿವ್ ಆಗಿರ್ತಾನೆ, ರಿಯಲಿಸ್ಟಿಕ್ ಆಗಿ ಅಂದ್ರೆ ನೈಜವಾಗಿ ನೋಡ್ತಾನೆ, ಒಂದು ಪ್ರಪಂಚವನ್ನು ನೈಜತೆಯಿಂದ ನೋಡ್ತಾನೆ. ರಿಯಲಿಸ್ಟಿಕ್ ವ್ಯೂ ಆಫ್ ದೆಮ್ಸೆಲ್ಸ್ ಅಂಡ್ ದೇರ್ ಸಿಚುಯೇಷನ್ಸ್. ಅಂದ್ರೆ ಬೇರೆ ಬೇರೆ ಒಂದು ಸಿಚುಯೇಷನ್ಸ್ಗಳಲ್ಲಿ ನೈಜತೆಯಿಂದ ನೋಡ್ತಾನೆ ಅಂತೇಳಿ. ನೋಡಿ, ಜಸ್ಟ್ ನಾನು ಇವಾಗ ಒಂದು ಹೇಳಿದ್ನಲ್ಲ, ಅಂದ್ರೆ ನೈಜವಾಗಿ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು. ನಾನು ಏನೋ ರಿಯಲ್ ಆಗಿ ಥಿಂಕ್ ಮಾಡ್ದ, ಅವ್ನು ರಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡ್ದ. ಯಾಕೆಂದ್ರೆ ಈ ಒಂದು ಕಂಪನಿಯ ಸೀಕ್ರೆಟ್ ಅನ್ನ ಕೊಡೋದ್ರಿಂದ ಕಂಪನಿಗೆ ತೊಂದರೆ ಆಗುತ್ತೆ, ಕಂಪನಿ ಲಾಸ್ ಆಗುತ್ತೆ. ಈ ಕಂಪನಿಗೆ ನನ್ನ ಕಂಪನಿನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ನೀನು ಎಷ್ಟೇ ನನಗೆ ದುಡ್ಡು ಆಮಿಷ ತೋರಿಸು ಅಥವಾ ನೀನು ಎಷ್ಟೇ ಬೆದರಿಕೆ ಹಾಕು, ನಾನು ಈ ಕಂಪನಿನ ನಾನು ಇನ್ಫಾರ್ಮೇಶನ್ ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅಂತೇಳಿ. ನೋಡಿ, ಇಂಡಿವಿಜುವಲ್ ಯಾವ ರೀತಿ ಯೋಚನೆಯನ್ನ ಮಾಡ್ತಾನೆ, ರಿಯಲಿಸ್ಟಿಕ್ ಆಗಿ ಒಂದು ರೀತಿಯಾಗಿ ಯೋಚನೆ ಮಾಡ್ಬಿಟ್ಟು ಅವನು ಆ ಒಂದು ಸಿಚುಯೇಷನ್ ಅಲ್ಲಿ ಆ ರೀತಿಯಾಗಿ ಒಂದು ಬಿಹೇವನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ಒಂದು ಏನೋ ಒಂದು ಆಟಿಟ್ಯೂಡ್ ಇದೆ. ಆಟಿಟ್ಯೂಡ್ ಅನ್ನೋದು ಮುಖ್ಯವಾಗಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ಕೊಡುತ್ತೆ. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ನಮ್ಮ ಯೂಟ್ಯೂಬಲ್ಲಿ ನಿಮಗೆ ಕಾಮೆಂಟ್ ಮಾಡಿ ಕೇಳಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.